ಮಲೆನಾಡಲ್ಲಿ ಸುರಿಯುತ್ತಿರೋ ಮಳೆ ಪರಿಣಾಮ 2 ದಿನಕ್ಕೆ ತುಂಗಭದ್ರಾ ಜಲಾಶಯಕ್ಕೆ 10 ಟಿಎಂಸಿ ನೀರಾದ್ರೂ ತುಂಗಭದ್ರಾ ಜಲಾಶಯ ತುಂಬುವ ನಂಬಿಕೆ ಇಲ್ಲ. ಮಲೆನಾಡಲ್ಲಿ ಮಳೆ ಸುರಿತಾ ಇದೆ. 2 ದಿನಕ್ಕೆ ತುಂಗಭದ್ರಾ ಜಲಾಶಯಕ್ಕೆ 10 ಟಿಎಂಸಿ ನೀರು ಹರಿದು ಬಂದಿದೆ. ಜಲಾನಯನ ಪ್ರದೇಶದಲ್ಲಿ ನಿರೀಕ್ಷೆಯಂತೆ ಮಳೆ ಆಗಿಲ್ಲ. ತುಂಗಭದ್ರಾ ಜಲಾಶಯದ ಗೇಟ್ ರಿಪೇರಿ ಮಾಡ್ತಿದ್ದ ಹಿನ್ನೆಲೆಯಲ್ಲಿ ಕಳೆದ 2 ವರ್ಷದಿಂದ ರೈತರಿಗೆ ಸಮರ್ಪಕವಾದ ನೀರು ಕೂಡ ಸಿಕ್ಕಿಲ್ಲ. ಕಳೆದ 2 ವರ್ಷದಿಂದ ಈಗ ಈ ಬಾರಿ ಮಳೆ ಸರಿಯಾಗಿ ಆಗ್ತಾ ಇಲ್ಲ. ಹೊಸ ಗೇಟ್ ನಿರ್ಮಾಣ ಹಿನ್ನೆಲೆ ಈ ಬಾರಿ ಜಲಾಶಯ ಸುಸ್ಥಿತಿಯಲ್ಲಿ ಇದೆ. ಇಷ್ಟು ಪ್ರಮಾಣದ ನೀರು ಬರ್ತಿದ್ರೂ ಕೂಡ ಡ್ಯಾಮ್ ತುಂಬೋದೇ ಡೌಟ್ ಆಗಿದೆ. ಇಲ್ಲಿ ಕಳೆದೊಂದು ವಾರದಿಂದ ಸುರಿತಕ್ಕಂಥ ಮಳೆಯ ಪರಿಣಾಮ ವಿಜಯನಗರ ಜಿಲ್ಲಾ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ತುಂಗಭದ್ರಾ ಜಲಾಶಯಕ್ಕೆ ಜೀವ ಕಳೆ ಬಂದಿದೆ. ತಾವಿಲ್ಲಿ ನನ್ನ ಬಲಭಾಗದಲ್ಲಿ ಹೇಳ್ತಿರೋದು, ನಾವೀಗ ತುಂಗಭದ್ರಾ ಜಲಾಶಯದ ಹಿನ್ನೀರಿನ ಪ್ರದೇಶದಲ್ಲಿದ್ದೇವೆ. ಕಳೆದ ವಾರ ಕೇವಲ 9ರಿಂದ 10 TMC ಮಾತ್ರ ನೀರು ಸಂಗ್ರಹವಾಗಿತ್ತು. ಆದರೆ ಕಳೆದ 3 ದಿನಗಳಲ್ಲಿ ಹೆಚ್ಚು ಕಡಿಮೆ 10ರಿಂದ 11 TMC ಅಷ್ಟು ನೀರು ಸಂಪೂರ್ಣವಾಗಿ ಹರಿದು ಬಂದಿದೆ. ಇದೀಗ ಸ್ವಲ್ಪ ತುಂಗಭದ್ರಾ ಜಲಾಶಯಕ್ಕೆ ಒಂದಷ್ಟು ಜೀವ ಕಳೆ ಬಂದಿದೆ ಅಂತೇಳಿ ಸ್ಪಷ್ಟವಾಗಿ ಹೇಳ್ಬೋದಾಗಿದೆ. ಯಾಕಂದರೆ ಈಗಾಗಲೇ ಹೇಳಿದಂತೆ ತುಂಗಭದ್ರಾ ಜಲಾಶಯ 133 TMC ಸಾಮರ್ಥ್ಯ ಇರ್ತಕ್ಕಂಥ ರಾಜ್ಯದ 2ನೇ ಅತಿ ದೊಡ್ಡ ಜಲಾಶಯವಾಗಿದೆ. ಆದರೆ ಹೂಳು ತುಂಬಿರ್ತಕ್ಕಂಥ ಪರಿಣಾಮ ಕೇವಲ 100 TMC ಮಾತ್ರ ನೀರು ಸಂಗ್ರಹವಾಗುತ್ತೆ. ಕಳೆದ 2 ವರ್ಷಗಳಿಂದ ಅಂದರೆ ಲಾಸ್ಟ್ ಬಿಫೋರ್ ಇಯರ್ ತುಂಗಭದ್ರಾ ಜಲಾಶಯದ ಕಿರುಸ್ ಗೇಟ್ ಒಡೆದಿತ್ತು ಆ ವರ್ಷ ಮತ್ತು ಕಳೆದ ವರ್ಷ ಗೇಟ್ ದುರಸ್ತಿ ಮಾಡ್ತಕ್ಕಂಥ ಹಿನ್ನೆಲೆಯಲ್ಲಿ 2 ವರ್ಷ ಇಲ್ಲಿಯ ಕಲ್ಯಾಣ ಕರ್ನಾಟಕ ಭಾಗದ ರಾಯಚೂರು, ಬಳ್ಳಾರಿ, ವಿಜಯನಗರ ಮತ್ತು ಕೊಪ್ಪಳ ಸೇರಿದಂತೆ ಆಂಧ್ರದ 4-6 ಜಿಲ್ಲೆಗಳಲ್ಲಿ ಸಮರ್ಪಕವಾಗಿ ಬೆಳೆಗೆ ನೀರು ಸಿಕ್ಕಿರಲಿಲ್ಲ. ಈ ಬಾರಿ ಡ್ಯಾಮ್ನ ಗೇಟ್ ಸಂಪೂರ್ಣವಾಗಿ ದುರಸ್ತಿಯಾಗಿದೆ. ಮಜಬೂತಾದಂಥ 33 ಕ್ರಿಸ್ ಗೇಟ್ಗಳು ತಯಾರಾಗಿವೆ. ಹೀಗಾಗಿ ಮಳೆ ಈ ಬಾರಿ ಕೈ ಹಿಡಿಬೋದು. ಸಂಪೂರ್ಣವಾಗಿ 100 TMC ಅಷ್ಟು ಜಲಾಶಯ ನೀರು ತುಂಬಿದರೆ 2 ಬೆಳೆಗಾಗಿಷ್ಟು ನೀರು ಸೇರಿದಂತೆ ಕುಡಿಯೋ ನೀರು ಕೂಡ ಸಾಕಷ್ಟು ಅನುಕೂಲವಾಗುತ್ತೆ ಅಂತ ಭಾವಿಸಿದರು. ಆದರೆ ಯಾವಾಗ ಮುಂಗಾರು ಈ ಬಾರಿ ಸಂಪೂರ್ಣವಾಗಿ ಕೈಕೊಟ್ಟು ಜೂನಲ್ಲಿ ಸಂಪೂರ್ಣವಾಗಿ ಮಳೆ ಕೈಕೊಟ್ಟ ಪರಿಣಾಮ ಜಲಾಶಯಕ್ಕೆ ನಿರೀಕ್ಷಿತ ಮಟ್ಟದಲ್ಲಿ ನೀರು ಹರಿದು ಬರಲಿಲ್ಲ. ಜುಲೈ ಮೊದಲ ವಾರದಿಂದ ಒಂದಷ್ಟು ಮಲೆನಾಡಲ್ಲಿ ಸುರಿತಕ್ಕಂಥ ಮಳೆಯ ಪರಿಣಾಮ ಇದೀಗ ಒಂದಷ್ಟು ನೀರು ಹರಿದು ಬರ್ತಾ ಇದೆ. ಆದರೆ ಇದು ಮೊದಲ ಬೆಳೆಗೆ ನೀರು ಸಾಕಾಗೋದಿಲ್ಲ ಅನ್ನೋಂಥ ಮಾತನ್ನು ಕೂಡ ರೈತರು ಹೇಳ್ತಾ ಇದ್ದಾರೆ. ಹೀಗಾಗಿ ಸರ್ಕಾರವೇ ತುಂಗಭದ್ರಾ ಜಲಾನಯನ ಪ್ರದೇಶ ರೈತರು ಮುಂಗಾರು ಬೆಳೆಗೆ ಯಾವುದೇ ಕಾರಣಕ್ಕೂ ತುಂಗಭದ್ರಾ ಜಲಾಶಯದ ನೀರನ್ನು ನಂಬ್ಕೋಬೇಡಿ ಅನ್ನೋಂಥ ಮಾತನ್ನು ಹೇಳಿದ್ದಾರೆ. ಆದರೆ ಒಂದಿಷ್ಟು ನೀರು ಬರ್ತಾ ಇದೆ, ಒಂದಷ್ಟು ಅನುಕೂಲ ಆಗ್ಬೋದು ಅನ್ನೋಂಥ ಮಾಹಿತಿ ಇದ್ದರೂ ಕೂಡ, ಯಾಕಂದರೆ ಕಳೆದ ವರ್ಷಕ್ಕೆ ನಾವು ಹೋಲಿಕೆ ಮಾಡೋದಾದರೆ ಇಷ್ಟೊತ್ತಿಗಾಗಲೇ ಜುಲೈ ಮೊದಲನೇ ವಾರಕ್ಕೆ 50ರಿಂದ 50 TMC ಅಷ್ಟು ನೀರಿತ್ತು. ನೀರು ಹೆಚ್ಚು ಬರ್ತಾ ಇತ್ತು ಆಗ. ಆದರೆ ಈ ಬಾರಿ ನಿರೀಕ್ಷಿತ ಮಟ್ಟದಲ್ಲಿ ನೀರು ಬರ್ತಾ ಇಲ್ಲ. ಕೇವಲ 2-3 ದಿನದಲ್ಲಿ ಒಂದು 7-8 TMC ಅಷ್ಟು ನೀರು ಸಂಗ್ರಹವಾಗಿದೆ. ಇದು ಆಶಾದಾಯಕವಾಗಿದೆ ಅಂತ ಮಾತನ್ನು ಹೇಳ್ಬೋದು. ಆದರೆ ಇದು ಸಂಪೂರ್ಣವಾಗಿ ಈ ಭಾಗಕ್ಕೆ ಈ ವರ್ಷ ಪೂರ್ಣ ಪ್ರಮಾಣ ಅಲ್ಲ ಅಂತ ಕೂಡ ಹೇಳ್ಬೋದಾಗಿದೆ. ಇನ್ನೂ ನಮಗೆ ಜುಲೈ ತಿಂಗಳ ಕಂಪ್ಲೀಟ್ ಆಗೋದಿದೆ, ಅಷ್ಟವರೆಗೂ ನೀರು ಬರ್ಬೋದು ಅನ್ನೋಂಥ ನಿರೀಕ್ಷೆ ಇದೆ. ಆದರೆ ಡ್ಯಾಮ್ನ ಸಂಪೂರ್ಣ 100 TMC ಅಷ್ಟು ನೀರು ತುಂಬ್ತದೆಯಾ ಅನ್ನೋಂಥ ಪ್ರಶ್ನೆ ಇದೀಗ ಎಲ್ಲರನ್ನೂ ಕಾಡ್ತಾ ಇದೆ. ಕ್ಯಾಮರಾ ಪರ್ಸನ್ ಶ್ರೀನಿವಾಸ್ ಜೊತೆ ನರಸಿಂಹಮೂರ್ತಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬಳ್ಳಾರಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.